ಹಾಯ್ 2022 ಇನ್ನೇನು ಮುಗಿತಾ ಬಂತು. ಆದ್ರೆ ಗ್ರೋ ಕನ್ನಡ ಫ್ಲಾಶ್ ಬ್ಯಾಕ್ ಮೂಡ್ಗೆ ಹೋಗಿದೆ. 1 ವರ್ಷದಿಂದ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರುವ ಹಾಗೆ 5 ವರ್ಷದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿರುವಂತಹ ಟಾಪ್ 5 ಲಾರ್ಜ್ ಕ್ಯಾಪ್ ಫಂಡ್ಸ್ ಬಗ್ಗೆ ನಾವಿವತ್ತು ತಿಳಿಸ್ತೀವಿ. ಹಾಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದ್ರೆ ಏನು, ಹಾಗೆ ಯಾರು ಅದ್ರೊಳಗೆ ಇನ್ವೆಸ್ಟ್ ಮಾಡ್ಬೋದು, ಹಾಗೆ ಅದರ್ ರಿಲೇಟೆಡ್ ಬೆಂಚ್ ಮಾರ್ಕ್ ಮತ್ತೆ ರಿಸ್ಕೋಮೀಟರ್ ಮತ್ತೆ ಶಾರ್ಪ್ ರೇಷಿಯೋ ಬಗ್ಗೆ ಕೂಡ ತಿಳಿಸ್ತೀವಿ. ನೀವಿನ್ನು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಫಿನಾನ್ಸ್ ರಿಲೇಟೆಡ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ನ ಕೊಡ್ತಿರ್ತೀವಿ. ಅದ್ರ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಸ್ನ ಕೂಡ ಫಾಲೋ ಮಾಡಬಹುದು. ಈಗ ನಮ್ಮ ವಿಡಿಯೋಗೆ ವಾಪಸ್ ಬರೋಣ. ಸೊ ಮೊದಲು ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಬೆಂಚ್ ಮಾರ್ಕ್, ರಿಸ್ಕ್ ಮತ್ತೆ ಯಾರು ಇನ್ವೆಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದ್ರೆ ಇದು ವೆಲ್ ಎಸ್ಟಾಬ್ಲಿಷ್ ಲಾರ್ಜ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತ. ಸೊ ಸೆಬಿ ಪ್ರಕಾರ ತಮ್ಮ ಅಸೆಟ್ಸ್ ನ 80% ಮಿನಿಮಮ್ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳ ಈಕ್ವಿಟಿ ಮತ್ತೆ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಇವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೆ ಈ ಕಂಪ್ನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ಪ್ರಾಫಿಟ್ದು ಟ್ರ್ಯಾಕ್ ರೆಕಾರ್ಡ್ ಕೂಡ ಇರಬೇಕಾಗುತ್ತೆ. ಹಾಗೆ ಈ ಕಂಪ್ನೀಸ್ಗಳೆಲ್ಲ ಹೈಲಿ ರೆಪ್ಯೂಟೆಡ್ ಇರ್ತವೆ. ಹಾಗೆ ಸೆಬಿ ಪ್ರಕಾರ ಲಾರ್ಜ್ ಕ್ಯಾಪ್ ಕಂಪನಿ ಅಂದ್ರೆ ತಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನುಸಾರವಾಗಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ NSE BSE ಅಲ್ಲಿ ಫಸ್ಟ್ ಟು 100 ರ್ಯಾಂಕ್ ನ ಯಾವ್ದು ಒಂದಿರುತ್ತೋ ಆ ಕಂಪ್ನೀಸ್ಗಳನ್ನ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳಂತಾರೆ. ಹಾಗೆ ತಮ್ಮ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲಾರ್ಜ್ ಕ್ಯಾಪ್ ಕಂಪನಿಗೆ 20,000 ಕೋಟಿಗಿಂತ ಜಾಸ್ತಿ ಇರಬೇಕು ಅಥವಾ 20,000 ಕೋಟಿ ಇರಬೇಕು. ಹಾಗೆ ನಾವು ಉದಾಹರಣೆಗೆ ತಗೊಳ್ಬೇಕು ಅಂದ್ರೆ HUL, ಹಾಗೆ ಇನ್ಫೋಸಿಸ್, ಹಾಗೆ ITC ಅಥವಾ ಬ್ರಿಟಾನಿಯಾ ಈ ರೀತಿಯಾದ ಕಂಪ್ನೀಸ್ಗಳೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳು. ಈಗ ಯಾರು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋಣ. ಲಾರ್ಜ್ ಕ್ಯಾಪ್ ಫಂಡ್ಸ್ ವೆಲ್ ಎಸ್ಟಾಬ್ಲಿಷ್ ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ಸ್ಮಾಲ್ ಸೈಜ್ ಮತ್ತೆ ಮೀಡಿಯಂ ಸೈಜ್ ಕಂಪ್ನೀಸ್ಗಿನ್ನ ಬೆಟರ್ ಆಗಿ ವಾಲಟೈಲ್ ಸ್ಟಾಕ್ ಮಾರ್ಕೆಟ್ ನ ಹ್ಯಾಂಡಲ್ ಮಾಡುತ್ತೆ. ಹಾಗೆ ಯಾವ ಇನ್ವೆಸ್ಟರ್ಸು ಸ್ಟಡಿ ಆಗಿ ತಮ್ಮ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅಂದ್ರೆ ವೆಲ್ತ್ ನ ಬಿಲ್ಡ್ ಮಾಡಬೇಕು ಅನ್ಕೊಂಡಿರ್ತಾರೆ, ಅವರು ಲಾರ್ಜ್ ಕ್ಯಾಪ್ ಫಂಡ್ಸ್ ನ ಆಯ್ಕೆ ಮಾಡ್ಕೋಬಹುದು. ಈ ಫಂಡ್ಸ್ ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಬದಲು ನಿಮ್ಮ ಕೋರ್ ಪೋರ್ಟ್ಫೋಲಿಯೋ ಆಗಿರ್ಬೋದು. ಕೋರ್ ಪೋರ್ಟ್ಫೋಲಿಯೋ ಅಂದ್ರೆ ಓವರ್ ಆಲ್ ಪೋರ್ಟ್ಫೋಲಿಯೋ 75% to 80% ಇದಾಗಿರುತ್ತೆ. ಹಾಗೆ ಒಳ್ಳೆ ಸ್ಟೆಬಿಲಿಟಿನ ಕೂಡ ಇದು ನೀಡುತ್ತೆ. ಹಾಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಮಿಡ್ ಕ್ಯಾಪ್ ಫಂಡ್ಸ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ತರ ಬೆಳಿತಿರೋ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡದೇ ಇರ್ಬೋದು. ಆದ್ರೆ ಇದು ಯಾರಿಗ್ ಬೆಸ್ಟ್ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ, ಅಂದ್ರೆ ಹಲವು ವರ್ಷಗಳ ಕಾಲ ನೀವು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ ಅಂದ್ರೆ ಆಗ ಲಾರ್ಜ್ ಕ್ಯಾಪ್ ಫಂಡ್ಸ್ ನ ನೀವು ಆಯ್ಕೆ ಮಾಡ್ಕೋಬಹುದು. ಹಾಗೆ ಸ್ಟಾಕ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ಗೆ ಇದು ತುಂಬಾ ವೆಲ್ನರಬಲ್ ಕೂಡ. ಅಂದ್ರೆ ಮಾರ್ಕೆಟ್ ರಿಸ್ಕ್ ಸ್ವಲ್ಪ ಜಾಸ್ತಿನೇ ಇದೆ. ಯಾರಿಗೆ ತುಂಬಾ ಕಡಿಮೆ ರಿಸ್ಕ್ ಟಾಲರೆನ್ಸ್ ಇರುತ್ತೆ ಅವ್ರಿಗೆ ಈ ಫಂಡ್ಸ್ ಸೂಟ್ ಆಗದೆ ಇರ್ಬೋದು. ಹಾಗೆ ಇದರ ಬೆಂಚ್ ಮಾರ್ಕ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ನಿಫ್ಟಿ 100 TRI ಅಂದ್ರೆ ಟೋಟಲ್ ರಿಟರ್ನ್ ಇಂಡೆಕ್ಸ್, ಹಾಗೆ S&P BSE 100 TRI ಅಂದ್ರೆ ಟೋಟಲ್ ರಿಟರ್ನ್ ಇಂಡೆಕ್ಸ್ ಅಗೇನ್ಸ್ಟ್ ಬೆಂಚ್ ಮಾರ್ಕ್ ಆಗಿವೆ. ಈಗ ನಾವು ರಿಸ್ಕೋಮೀಟರ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ರಿಸ್ಕ್ ಇನ್ವಾಲ್ವ್ ಆಗಿದೆ ಅನ್ನೋದರ ಬಗ್ಗೆ ಇದು ಒಂದು ಐಡಿಯಾನ ಕೊಡುತ್ತೆ. ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಲಾರ್ಜ್ ಕ್ಯಾಪ್ ಫಂಡ್ಸ್ಗೆ ಯಾವ ತರ ರಿಸ್ಕ್ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ತೋರಿಸುತ್ತೆ. ಹಾಗೆ ನಾವು ನೆಕ್ಸ್ಟ್ ಶಾರ್ಪ್ ರೇಷಿಯೋ ಬಗ್ಗೆ ತಿಳ್ಕೊಳ್ಳೋಣ. ಇದು ಪೊಟೆನ್ಷಿಯಲ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ನ ನಮಗೆ ತೋರಿಸುತ್ತೆ. ಇದರ ರೇಷಿಯೋ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೈನಸ್ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅಂದ್ರೆ ಶಾರ್ಪ್ ರೇಷಿಯೋ ಮ್ಯೂಚುವಲ್ ಫಂಡ್ಸ್ ನ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ನ ಮೆಷರ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಬಳಸುತ್ತೆ. ಒಂದು ಫಂಡ್ ನ ಶಾರ್ಪ್ ರೇಷಿಯೋ ಜಾಸ್ತಿ ಇದ್ರೆ ಅದು ತಗೊಂಡಿರೋ ರಿಸ್ಕ್ಗೆ ಅದರ ರಿಟರ್ನ್ಸ್ ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಕೇವಲ ಒಂದೇ ಒಂದು ಫಂಡ್ದು ಶಾರ್ಪ್ ರೇಷಿಯೋ ನೋಡಿ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳೋದಿಕ್ಕಾಗಲ್ಲ. ಅದನ್ನ ಬೇರೆ ಫಂಡ್ಸ್ಗಳ ಶಾರ್ಪ್ ರೇಷಿಯೋಸ್ ಜೊತೆ ಅದು ಕಂಪೇರ್ ಮಾಡಿ ನೋಡ್ಬೇಕಾಗತ್ತೆ. ಹಾಗೆ ಏನಂದ್ರೆ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಬಳಸೋದ್ರಿಂದ ಮ್ಯೂಚುವಲ್ ಫಂಡ್ಸ್ಗಳ ಎಲ್ಲ ಕ್ಯಾಟಗರೀಸ್ಗಳ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಜೊತೆ ನಾವು ಇದನ್ನ ಕಂಪೇರ್ ಕೂಡ ಮಾಡಬಹುದು. ಇದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ನ ಕೊಡುತ್ತೆ ಬೇರೆ ಬೇರೆ ಕ್ಯಾಟಗರೀಸ್ಗಳ ಮ್ಯೂಚುವಲ್ ಫಂಡ್ಸ್ನೆಲ್ಲ ನಾವು ಕಂಪೇರ್ ಮಾಡೋದಕ್ಕೆ. ಆದ್ರೆ ಕೇವಲ ಶಾರ್ಪ್ ರೇಷಿಯೋನ ಬಳಸಬಾರ್ದು ಚೂಸ್ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ನ. ಹಾಗೆ ಬನ್ನಿ ನಾವು ಟಾಪ್ 5 ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಯರ್ ಟು ಡೇಟ್ ರಿಟರ್ನ್ಸ್ ಪ್ರಕಾರ ನಾವು ಇವಾಗ ಹೇಳ್ತೀವಿ. ಈಗ ಲಿಸ್ಟ್ ಸ್ಟಾರ್ಟ್ ಮಾಡೋಣ. ನಂಬರ್ 5ನೇ ಅಲ್ಲಿರುವ ಫಂಡ್ ಯಾವುದು ಅಂತ ನೋಡೋಣ. ಬರೋಡಾ BNB ಪಾರಿಬಾಸ್ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್. YTD ರಿಟರ್ನ್ಸ್ ಬಂದು 9.4%, 5 ಇಯರ್ ರಿಟರ್ನ್ಸ್ ಬಂದು 13.62%, ಹಾಗೆ ಶಾರ್ಪ್ ರೇಷಿಯೋ ಬಂದು 0.54. ಹಾಗೆ ಈ ಲಿಸ್ಟ್ ಅಲ್ಲಿ 4ನೇದು ಯಾವ್ದಿದೆ ಅಂತ ನೋಡೋಣ. ICICI Prudential ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್, YTD ರಿಟರ್ನ್ಸ್ ಬಂದು 9.48%, 5 ಇಯರ್ ರಿಟರ್ನ್ಸ್ ಬಂದು 12.95%, ಹಾಗೆ ಶಾರ್ಪ್ ರೇಷಿಯೋ ಬಂದು 0.6. ಈಗ 3ನೇ ಫಂಡ್ ಯಾವುದು ಅಂತ ನೋಡೋಣ.
Taurus Large Cap Equity Fund Direct Plan Growth, YTD returns 10.49%, 5-year returns 8.9%, Sharp ratio 0.41. ಹಾಗೆ ನಂಬರ್ 2 ಅಲ್ಲಿ ಯಾವುದಿದೆ ಅಂತ ಕೂಡ ನೋಡೋಣ. HDFC Top 100 Fund Direct Plan Growth, YTD returns 13.5%, 5-year returns 11.75%, ಹಾಗೆ Sharp ratio 0.5. ಹಾಗೆ ಫೈನಲಿ ನಂಬರ್ 1 ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡೋಣ. Nippon India Large Cap Fund Direct Plan Growth, YTD returns 14.9%, 5-year returns 12.69%, Sharp ratio 0.56. ಸೊ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. 2022ರ ಟಾಪ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಬಗ್ಗೆ ನಾವು ಇವತ್ತು ಮಾತಾಡಿದ್ದು. ಹಾಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಾಗೆ ಗ್ರೋ ಕನ್ನಡ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಹಾಗೆ ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಇರ್ತೀವಿ. ಸೊ ಹಾಗೆ ನಿಮಗೆ ರೆಗ್ಯುಲರ್ ಆಗಿ ಕೂಡ ಅಪ್ಡೇಟ್ಸು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಸಿಗುತ್ತೆ. ಅದನ್ನ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಹಾಗೆ ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಹಾಗೆ ನಿಮ್ಮ ಓನ್ ರಿಸರ್ಚ್ನ ಮಾಡೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.